ಸೊ ಫ್ರೆಂಡ್ಸ್, ಇವತ್ತು ಕಾಲೇಜಿಗೆ ಲೀವ್ ತಗೊಂಡು ನಮ್ಮ ಅಣ್ಣ ಜೊತೆ ಮೆಳಲಿಗೆ ಹೋಗ್ತಿದ್ದೀನಿ. ಹೇಳ್ದಂಗೆ ಮೆಳಲಿ ಬಂತು. 2 ನಿಮಿಷ ಆದಮೇಲೆ ಬಸ್ ಬಂತು. ಮತ್ತೆ ಬಸ್ಸಲ್ಲಿ ಕುತ್ಕೊಂಡು ಟಿನ್ ಫ್ಯಾಕ್ಟ್ರಿಗೆ ಹೋದೆ. ಏನಕ್ಕೆ ಹೋದೆ? ಮುಂಜಾನೆ ಟೈಮಲ್ಲಿ ಟಿನ್ ಫ್ಯಾಕ್ಟ್ರಿಲಿ ಎಷ್ಟು ಜನ ಇದ್ದಾರೆ ಅಂತ ನಿಮ್ಗೆ ತೋರಿಸ್ಬೇಕಲ್ಲ. ಸೊ ಅದಕ್ಕೆ ಇಲ್ಲಿ ಎಸ್ಕಲೇಟರ್ನ ಹತ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೇನು ನಾನು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲಿಗಿಂತ ಇಲ್ಲಿ ಜಾಸ್ತಿ ಅಂದ್ಬಿಟ್ಟು ಮೆಟ್ರೋ ಸ್ಟೇಷನ್ ಹತ್ರ ತುಂಬ ಜನ ಇದ್ರು. ಬರೀ ಇಂಥದೆಯಾ? ಮತ್ತೇನು ಎಲ್ಲಾನು ಶೋ ಮಾಡಿದಾಯ್ತು ಅಂತ ನೆಕ್ಸ್ಟ್ ಹೋಗ್ತಿರ್ಬೇಕಾದ್ರೆ ನನ್ನ ಹೇರ್ ಕ್ಲಿಪ್ ಅನ್ನೋದು ಬೈ ಮಿಸ್ ಆಗಿ ಬಿದ್ದಿರುತ್ತೆ. ಸೊ ಅದನ್ನು ಎತ್ಕೊಂಡು ಹಿಂದಿ ಬರ್ತಾ ನನ್ನ ಹಿಂದಿನ ಬಂದು ನನ್ನ ಕೈ ಕೊಡ್ತಾರೆ. ನಾನು ಅವಾಗ ಹೇಳ್ತೀನಿ ಒಂದು ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ನೆಕ್ಸ್ಟ್ ಬಸ್ ಹತ್ಕೊಂಡು ಕೇರ್ಪುರಂ ರೈಲ್ವೆ ಸ್ಟೇಷನ್ ಬಂದೆ. ರೈಲ್ವೆ ಸ್ಟೇಷನ್ ಬರ್ತಿರ್ಬೇಕಾದ್ರೆ ರೈಲ್ವೇದು ಒಂದು ಸ್ಟ್ಯಾಚ್ಯೂ ನೋಡ್ಕೊಬಿಟ್ಟು ಮತ್ತೆ ಗ್ರೌಂಡ್ ಪಾರ್ಕಿಂಗ್ ಇದ್ದಿದ್ದು ಇವಾಗ ಸೈಡಲ್ಲಿ ಪಾರ್ಕಿಂಗ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಮತ್ತೆ ನೆಕ್ಸ್ಟ್ ಟಿಕೆಟ್ ಕೌಂಟರ್ ಹತ್ರ ಹೋದರೆ ಟಿಕೆಟ್ ಕೌಂಟರ್ ಹತ್ರ ಹೋಗ್ಬಿಟ್ಟು ನಾರ್ಮಲ್ ಆಗಿ ಒಂದು ಟಿಕೆಟ್ ಪರ್ಚೇಸ್ ಮಾಡಿದೆ. ಆಯಿತು. ಆಮೇಲೆ ಆಬ್ವಿಯಸ್ಲಿ ನಮ್ಮ ಹುಡುಗರು ಟಿಕೆಟ್ ತೊಗೊಂಡ್ಮೇಲೆ ಏನು ಮಾಡ್ತಾರೆ ಗೊತ್ತಾ, ಸ್ವಲ್ಪ ಹೊತ್ತು ಟೈಮ್ ಪಾಸ್ ಆಗಲಿ ಅಂತ ಸ್ಟ್ಯಾಚ್ಯೂ ಹತ್ರ ಒಂದು 2 ಫೋಟೋ ತೆಗಿತಾರೆ. ಮತ್ತು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ತಾರೆ. ಟೈಮ್ ಪಾಸ್ ಆದಮೇಲೆ ಸ್ವಲ್ಪ ಹೊತ್ತು ಟ್ರೈನ್ ಯಾವಾಗ ಬರುತ್ತಂತ ವೆರ್ ಮೈ ಆ್ಯಪಲ್ ಟ್ರೈನ್ ನೋಡ್ತಾ ಇರ್ತಾರೆ. ಮತ್ತು ಕೌಂಟ್ ಮಾಡ್ತಾ ಇರುತ್ತೆ ಇನ್ನೂ ಎಷ್ಟೊತ್ತು ಬರುತ್ತೋ ಅಂತ. ಫೈನಲಾಗಿ ಟ್ರೈನ್ ಬರುತ್ತೆ. ಟ್ರೈನ್ ಬಂದಮೇಲೆ ಫಸ್ಟ್ ಸೀಟ್ ನೋಡ್ತಾರೆ ಎಲ್ಲಿದೆ ಅಂತ. ಸೀಟ್ ನೋಡಿದ್ಮೇಲೆ ಮತ್ತೇನಾಗುತ್ತೆ, ಜರ್ನಿ ಸ್ಟಾರ್ಟ್ ಆಗುತ್ತೆ. A few moments later. ಜರ್ನಿ ಮಾಡೋ ಟೈಮಲ್ಲಿ ಏನಾದರೂ ತಿನ್ನೋದಕ್ಕೆ ಇರಲೇಬೇಕು, ಯಾಕಂದರೆ ಅಷ್ಟು ಟೈಮ್ ಪಾಸ್ ಆಗಲ್ಲ ಅಂದ್ಬಿಟ್ಟು ನಿಪ್ಪಟ್ಟು ತಗೊಂಡಿದ್ದೀನಿ. ನಿಪ್ಪಟ್ಟು ತಿಂದ ಮೇಲೆ ಮತ್ತೆ ಸ್ವಲ್ಪ ರಿಲೀಫ್ ಆಯಿತು. ಒಂದು ಕಡೆ ಸಾಂಗ್ಸ್ ಕೇಳ್ತಿದ್ರೆ ಇನ್ನೊಂದು ಕಡೆ ತಿನ್ನೋದಾಯಿತು. ಮತ್ತು ತಿಂದಿದ್ಮೇಲೆ 2 ಅವರ್ಸ್ ಆದಮೇಲೆ ಮತ್ತೇನಾಯ್ತು ಅಂತ ಹೇಳ್ತೀನಿ ನೋಡಿ. 2 hours later. ಏನೂ ಆಗಿಲ್ಲ. ಸೈಡಲ್ಲಿ ಔಟ್ ಆಗಿಬಿಟ್ಟು ಬಿಸಾಕಿದ್ದಾನೆ. ಆ ಕಡೆ 1/2 ಅವರ್ ಆದರೂ ತೆಗ್ದಿಲ್ಲ, 3/4 ಅವರ್ ಆದರೂ ತೆಗ್ದಿಲ್ಲ. ಅಂಥ ಟೈಮಲ್ಲಿ ನಾನು ಆ ಕಡೆ ಈ ಕಡೆ ನೋಡ್ತೀನಿ, ಯಾರು ಮಧ್ಯಾಹ್ನ ಅಂತ ಯಾರೂ ಇಲ್ಲ. ಮತ್ತು ಸ್ವಲ್ಪ ಹೊತ್ತು ಏನು ಮಾಡಬೇಕಂತ ಸೆಲ್ಫಿ ಮಿರರ್ ಒಂದು ಹೊಡ್ಕೊಂಡೆ, ಯಾವ ಥರ ಕಾಣಿಸ್ತೀನಿ ಮಧ್ಯಾಹ್ನ. ಮತ್ತೆ ಗೊತ್ತಾಯಿತು ಏನಾಯಿತು ಅಂದರೆ ಆ ಒಂದು ಟ್ರೈನ್ ಪಾಸ್ ಆಗಬೇಕು, ಅದಕ್ಕೆ ಮಲೂರಲ್ಲಿ ನಿಲ್ಲಿಸಿದೆ ಅಂತ ಗೊತ್ತಾಯಿತು. ಮತ್ತೆ ಒಂದು 10 ಮಿನಿಟ್ಸ್ ತೊಗೊಂಡು ಹೋಗೋದಕ್ಕೆ. ಮತ್ತು 10 ಮಿನಿಟ್ಸ್ ಆದಮೇಲೆ ಬಂಗಾರಪೇಟೆ ಕೊನೆಗೆ ಸೇರಿಕೊಂಡೆ. ಬಂಗಾರಪೇಟೆ ಏನು ಮಾಡ್ತೀನಿ ಅಂತ ಹೇಳ್ತೀನಿ ನೋಡಿ. ಏನಂದೆ? ಏನೊಂದಿಲ್ಲ, ಬಂಗಾರಪೇಟೆ ಯಾವ ಥರ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳ್ತೀನಿ, ಕೇಳಿಸ್ಕೊ. ರೀಸೆಂಟಾಗಿ ನಮ್ಮ ಬಂಗಾರಪೇಟೆಯಲ್ಲಿ ಖರಾಬ್ ಆಗಿರೋ ಒಂದು ಜಂಕ್ಷನ್ ಕಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾವ ಥರ ಕಟ್ಟಿದ್ದಾರೆ ಅಂತ ನೀವು ನೋಡ್ಬೋದು. ಇಲ್ಲಿ ನಮ್ಮ ಬಂಗಾರಪೇಟೆ ಹುಡುಗ ಅಂತ ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ. ಯಾಕಂದರೆ ಬಂಗಾರಪೇಟೆ ಜಂಕ್ಷನ್ ಅಂದಮೇಲೆ ಅಷ್ಟಿರಬೇಕು. ಯಾವ ಥರ ಗ್ಲಾಸ್ ಫಿಟ್ಟಿಂಗ್ ಆಗಿದೆ ಅಂತ ನೀವು ನೋಡ್ಕೋಬೋದು. ಇಲ್ಲಿ ಇನ್ನೊಂದೇನಂದರೆ ಈ ಥರ ಗ್ಲಾಸ್ ಫಿಟ್ಟಿಂಗ್ ನಾನು ಮೆಜೆಸ್ಟಿಕಲ್ಲಿ ನೋಡಿಲ್ಲ, ಯಾವುದೇ ಮೈಸೂರು ಜಂಕ್ಷನ್ನು, ಬೆಳಗಾಂ, ಹುಬ್ಳಿದಲ್ಲಿ ಕೂಡ ನೋಡಿಲ್ಲ. ಅಷ್ಟು ಪರ್ಫೆಕ್ಟ್ ಆಗಿದೆ ಈ ಗ್ಲಾಸ್ ಫಿಟ್ಟಿಂಗ್ ಅನ್ನೋದು. ಒಂದು ಬಂಗಾರಪೇಟೆ ಈ ಥರ ಇಂಪ್ರೂವ್ಮೆಂಟ್ ರೈಲ್ವೆ ಸ್ಟೇಷನ್ನ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿಲ್ಲ, ಬಟ್ ಮಾಡಿ ತೋರಿಸಿದ್ದಾರೆ. ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದೆ ಏನಾಗುತ್ತೆ ಅಂತ ಹೇಳ್ತೀನಿ ಬನ್ನಿ. ಅಲ್ಲಿಂದ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ಗೆ ಹೋದೆ. ಬಸ್ ಸ್ಟ್ಯಾಂಡ್ಗೆ ಹೋದ್ಮೇಲೆ ಸ್ವಲ್ಪ ಜೂನಿಯರ್ಸ್ ಕಂದ್ರು, ಅವ್ರ ಜೊತೆ ಸ್ವಲ್ಪ ಮಾತಾಡಿ. ಇದು ಬಂದ್ಬಿಟ್ಟು ನಮ್ಮ KCIT ಕಾಲೇಜು. ರೀಸೆಂಟಾಗಿ ನಮ್ಮದು ಡ್ರೆಸ್ ಕೋಡ್ ಕೂಡ ಚೇಂಜ್ ಆಗಿದೆ, ಅದಕ್ಕೆ ಸ್ವಲ್ಪ ಕ್ಯಾಂಡಿಡೇಟ್ ಆಗಿಲ್ಲ. ಸೊ ಇವ್ರು ಬಂದ್ಬಿಟ್ಟು ನಾ ಜೂನಿಯರ್ಸು. ಸೊ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕಾಣಿದ್ರು. ಇವತ್ತೇನು ಎಕ್ಸಾಮ್ ಅಂತ ಆಲ್ ದಿ ಬೆಸ್ಟ್ ಹೇಳೋಣ ಬನ್ನಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಚೆನ್ನಾಗಿ ಬರೀರೋ ಎಕ್ಸಾಮು. ಸೊ ಒಂದು ಸತಿ ಏನಾದರೂ ಮಿಸ್ ಆದರೆ ಮತ್ತೆ 1 ಇಯರ್ ಕಷ್ಟ ಮಾಡಬೇಕಾಗತ್ತೆ. ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋನ. ನಿಮ್ಗೆ ಗೊತ್ತಿರೋ ಹಾಗೆ ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಕೊಂಡಿದ್ದೆ. ಯಾಕಂದರೆ 2 ಗಂಟೆಗೆ ಏನು ಎಕ್ಸಾಮ್ ಇದೆ ಅಂತ ಹೇಳಿದ್ರು ಜೂನಿಯರ್ಸು. ಮತ್ತು ತುಂಬ ಜನ ವೆಯ್ಟ್ ಮಾಡ್ತಿದ್ರು, ತುಂಬ ಕಾಲೇಜವರು. ಸೊ ಅದನ್ನು ನೋಡ್ಕೊಂಡು ಮತ್ತೆ ನೆಕ್ಸ್ಟ್ ಬೇಕ್ರಿ ಕಡೆ ಹೋದೆ. ಬೇಕ್ರಿ ಕಡೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಬನ್ ತಿನ್ನೋಣ ಅಂದ್ಬಿಟ್ಟು ಬನ್ ತಿಂದೆ. ಆಯಿತು. ಆಮೇಲೆ ನೆಕ್ಸ್ಟ್ ಅಕ್ಕ ಜೊತೆ ಫನ್ ಮಾಡೋಣ ಬನ್ನಿ. ಅಕ್ಕ, ಸೊ ಈ ಬಸ್ ಸ್ಟ್ಯಾಂಡ್ ಮುಂದೆ ನಿಮ್ಮದೇ ಒಂದು ರಾಯಲ್ ಬೇಕ್ರಿ ಇದೆಯಲ್ಲ, ಸೊ ಪಕ್ಕದಲ್ಲಿ ಒಂದು ಬಯೋ ಬೇಕ್ರಿ ಇದೆ. ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸು? ಮತ್ತು ತುಂಬ ಜನ ಇಲ್ಲಿಗೆ ಯಾಕೆ ಬರ್ತಾರೆ, ಏನು ಸ್ಪೆಷಾಲಿಟಿ? ಮತ್ತು ಅಕ್ಕ ಜೊತೆ ವೀಡಿಯೋ ಮಾಡಿದ್ದು ಸಾಕು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇಲ್ಲಿಗೆ ಬಂದೆ. ಏನಾದರೂ ಕೆನ್ ಮಾಡಿಸಿ ನಾವು ಅದರಲ್ಲಿ ಸೆಲ್ಫಿ ಏನು ಅಕ್ಕ. ಮತ್ತೆ ನೆಕ್ಸ್ಟ್ ಏನು ಮಾಡಿದೆ ಹೇಳಿ? ಕೂಡ ಇವತ್ತು ನನ್ನ ಸಬ್ಸ್ಕ್ರೈಬ್ ಆಗೋದಾದ್ರೆ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಜೊತೆ ಕೂಡ ಇವರು ಸಿಕ್ಕರು. ಎಲ್ಲಿಂದ ನೀವು? ಬಲ್ಮಂಡೆ. ಇವರು ಎಲ್ಲಸಂದ್ರ ಅಂಕಲ್ದು ಬಂದ್ಬಿಟ್ಟು ಕಾಮಸಮುದ್ರ. ಹಿಂಗಿರ್ಬೇಕು. ಬರೀ ಇಂಥದೆಯಾ? ಇದೇನು ಅಂಕಲ್ದು ಜೂನಿಯರ್ದು ಮಾತಾಡಿತಾ ಇದೆ ಅಂದ್ಬಿಟ್ಟು ಒಂದು ಸೈಲೆಂಟ್ ಆಗಿದ್ರೆ ಒಂದು ತಾತ ಕಂಡಿದ್ದ. ಯಾವ ಥರ ಇದೆ ಗೊತ್ತಾ ನಿಮಗೆ? ಈ ತಾತನ ಕಟ್ಔಟ್ ಮಾಡ್ಬಿಟ್ಟು ಬಂಗಾರಪೇಟೆಗೆ ಏನಾದ್ರು ಬಂದ್ಬಿಟ್ಟು ನಾವು ಮೈಕಲ್ ಜಾಕ್ಸನ್ ಅನ್ಕೊಂಡ್ಬಿಟ್ಟೆ. ಇವರು 1 ಗಂಟೆಗೆ ಬಸ್ ಇತ್ತು ನಮ್ಮೂರಿಗೆ. ಮತ್ತು ಟೈಮ್ ಪಾಸ್ ಮಾಡಬೇಕಂತ ಕಲೆಕ್ಕೆ ತಗೊಂಡು ಮತ್ತು ಬಸ್ಸಲ್ಲಿ ಟಿಕೆಟ್ ತೊಗೊಂಡು ನಮ್ಮೂರಿಗೆ ಬಂದೆ. ನಮ್ಮೂರಿಗೆ ಬಂದಮೇಲೆ ನಮ್ಮ ರಿಲೇಟಿವ್ಸ್ ಒಬ್ಬರು ಡೆತ್ ಆಗಿದ್ರು, ಅವ್ರ ಫೋಟೋ ಶೋ ಮಾಡ್ತೀನಿ. ಇವ್ರದ್ದಾದ್ಮೇಲೆ ನಮ್ಮ ಚಿಕ್ಕ ಮಕ್ಕಳೆಲ್ಲ ಡ್ಯಾನ್ಸ್ ಆಡ್ತಿದ್ರು. ಮತ್ತು ಒಂದು ವೀಡಿಯೋ ಮಾಡ್ತೀನಿ ನೋಡಿ ನಾರ್ಮಲಾಗಿ ಫನ್ದು. ತಮಟೆ ಹೆಂಗೆ ಹೊಡಿಬೇಕಂದ್ರೆ 2 ಕೋಲ ಹಳ್ಳಿ ಹಿಂಗೆ ಹೊಡಿಬೇಕು. ಇಟ್ಕೊಂಡು ಹಿಂಗೆ ಹೊಡಿಬೇಕು. ಒಂದು ಕೈ ಇಟ್ಕೊಂಡು ಈ ಕಡೆ ಹಿಂಗೆ ಹೊಡಿಬೇಕು. ಇದೊಂದು ಫೈನಲ್ ಹೇಳ್ಕೊಡ್ತೀನಿ ಬನ್ನಿ. ಬೇಕಂದ್ರೆ ಇಷ್ಟು ದಪ್ಪ ಕೋಳಿ ಇರುತ್ತೆ, ಆ ಕೋಳಿ ಎತ್ಕೊಂಡು ನಮ್ಮಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನಾವು ತಮಟೆ ಒಂದು ಹೊಡೆಯೋದೊಂದು ಬಾಕಿ, ಅವ್ರು ಬಂದ ಮೇಲೆ ಹೊಡಿತಾನೆ. ಬನ್ನಿ. ಇದೊಂದು ಕಂಪ್ಲೀಟ್ ಆಯಿತು, ಇನ್ನೊಂದು ಪೆಂಡಿಂಗ್ ಇದೆ, ಅದನ್ನು ತೋರಿಸ್ಬಿಡ್ತೀನಿ ಬನ್ನಿ.
ಡ್ಯಾನ್ಸ್ ಏನೋ ಆಡಿದ್ದಾಯಿತು, ಮತ್ತು ಫೀಲಿಂಗಲ್ಲಿ ಯಾವುದಾದ್ರೂ ಒಂದು ವೀಡಿಯೋ ಮಾಡಬೇಕಂತ ಒಂದು ವೀಡಿಯೋ ಮಾಡ್ತೀನಿ ನೋಡಿ. ತಾಯಿಯ ಅಪ್ಪುಗೆ ಬೆಳೆದ ಮರವಾಗಿ ನಿಂತಲ್ಲೇ ತಲೆಬಾಗಿ ಈ ಭೂಮಿ ಮೀಟಿ ಸ್ವರ್ಗವನ್ನೇ ಮತ್ತೆ ಚಿಗುರಿಸಿದೆ. ಹಕ್ಕಿಗೆ ಮಾನಾಗಿ ಹಾರಲು ಬಲವಾಗಿ ಮಡಿಲಲ್ಲೇ ಆಗಸ ತೋರಿತು ನಿನ್ನ ಮಮತೆಯ ಬಲವಾಗಿ. ಕೈ ಬೆರಳಿನ ತುತ್ತಿಗೆ ಆ ದೇವರಿಗೆ ಶರಣು. ಗಮ ಗಮ ಗಮನೆ ಮಗರೆ ಸರಿ ಗಮ ಗಮ ಮಗರೆ ಮತ್ತು ಎಲ್ಲ ಮುಗಿಸ್ಕೊಂಡು ಮನೇಲಿ ಮಾತಾಡಿನಿ, ಸ್ನಾನ ಮಾಡಿ ಮತ್ತೆ ರಿಟರ್ನ್ ಮತ್ತೆ ಬೆಂಗಳೂರಿಗೆ ಹೋಗೋದಕ್ಕೆ ಬಸ್ಸಲ್ಲಿ ಬರ್ತಾ ಇದ್ದೀನಿ ಬಂಗಾರಪೇಟೆಗೆ. ಹಾಗೆ ರೈಲ್ವೆ ಸ್ಟೇಷನ್ ಬಂದು ಟ್ರೈನ್ಗೆ ಅಂತಲೇ ವೇಟ್ ಮಾಡ್ತಿದ್ದೀನಿ. ಫೋನಲ್ಲಿ ಬೇರೆ ಚಾರ್ಜ್ ಇದ್ದಿಲ್ಲ, ಮತ್ತು ಏರ್ಬಡ್ಸ್ ಕೂಡ ಚಾರ್ಜ್ ಇದ್ದಿಲ್ಲ. ಮತ್ತು ಅಲ್ಲಿಂದ ನೆಕ್ಸ್ಟ್ ಟ್ರೈನ್ ಬಂತು ಲಾಲ್ಬಾಗ್ ಎಕ್ಸ್ಪ್ರೆಸ್. ಮತ್ತು ಅಲ್ಲಿ ಹತ್ಕೊಂಡು ಮತ್ತೆ ಕೊನೆಗೂ ಕೇರ್ಪುರಂ ರೀಚ್ ಆದೆ. ಇನ್ನೇನು ಬಸ್ಸಿಗೆ ಹತ್ಕೋಬೇಕಂತ ನೋಡ್ತಿದ್ದೀನಿ. ಟೈಮ್ ನೋಡ್ತಿದ್ದೆ 9:30 ಆಯಿತು. ಫುಲ್ ಕ್ರೌಡ್ ಅಂದರೆ ಕ್ರೌಡ್ ಆಯಿತು ಬಸ್ಸಲ್ಲಿ. ಮತ್ತು ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ಕೊನೆಗೆ ಅವಲಹಳ್ಳಿ ಸೇರಿಕೊಂಡೆ. ಅವಲಹಳ್ಳಿಯಿಂದ ಮತ್ತೆ ನಡ್ಕೊಂಡು ಮನೆಗೆ ಬರ್ತಿರ್ಬೇಕಾದ್ರೆ ಮನೇಲಿ ಈ ಥರ ಇದ್ದರು. ಫೈನಲಾಗಿ ಮನೆಗೆ ಸೇರಿಕೊಂಡು 9:50 ಆಯಿತು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಓಕೆ ಬಾಯ್.